ಯಾರೇ ನೋಡಿ ಇವರೇ, ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್, ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್, ಮೈ ಐಡಿಯಾಲಜಿ ಇಸ್ ಕ್ಲಿಯರ್. ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಸಿ ಲಾಸ್ಟ್ ನೀವು ಕಳೆದ 2 ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ. ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ, ನನ್ನ ಬಗ್ಗೆ, ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ನಾನು ಕೇಳಿದಂಥ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರ? ಪ್ರಿಯಾಂಕರ್ಗೆ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾನಲ್ಲ, ಅಪ್ಪ ತಗೋ, ಇದು ಶೀಟ್ ಇದೆ, ಇದು ರಿಜಿಸ್ಟರ್ಡ್ ಇದೆ ನೋಡಪ್ಪ ಡಾಕ್ಯುಮೆಂಟು, ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ, ಡಾಕ್ಯುಮೆಂಟ್ ಇದೆ, ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದೆ ಹೋಯ್ತಲ್ಲ. ಸರಳ ಪ್ರಶ್ನೆಗಳು ಕೇಳ್ತಾ ಇದ್ದೀನಲ್ಲ ಸರ್ ನಾನು. ಬಾವುಟ ಯಾಕೆ ಹಾರಿಸಿಲ್ಲ, ಸಾವರ್ಕರ್ ಅವ್ರಿಗೆ ವೀರ್ ಬಿರುದು ಯಾಕೆ ಕೊಟ್ಟಿದ್ದು, ಪೆನ್ಷನ್ ಯಾಕೆ ತಗೊಂಡಿದ್ದು, ಯಾಕೆ ಸಾವರ್ಕರ್ ಅವರು ವಿಭಜನೆ ಪ್ರಸ್ತಾಪ ಮಾಡಿದ್ರು, ಯಾಕೆ ನಮಗೆ ಇವರೆಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಓಡಾಡ್ತಾರೆ, ಆದ್ರೆ ಅವರು ಮಾತೃಭೂಮಿ ಅಲ್ಲ ನಮ್ದು ಪಿತೃಭೂಮಿ ಅಂತ ಹೇಳಿದ್ದು. ಅಷ್ಟೇ ತಾನೇ ಕೇಳ್ತಾ ಇರೋದು. ನಿಮ್ಮ ಇತಿಹಾಸ ಇದ್ರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇರೋದು. ಅದು ಕೇಳತ್ತಪ್ಪ. ನನಗೆ ಸುಮ್ಮನೆ ಇದು ಯಾವುದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ಬೀನ್ ಇಂಟ್ರೆಸ್ಟೆಡ್ ಆಲ್ಸೋ, ನಾರ್ ವುಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್. ಪ್ರಧಾನಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನ ನಾವು ಸೀರಿಯಸ್ ತಗೋಬೇಕಾ ಇಲ್ಲ ಹೇಳಿ ನೀವೇ? ಮೋದಿ ವಿಶ್ವಗುರು ಅವರು, ವಿಶ್ವದಲ್ಲೇ ಅತ್ಯಂತ ದೊಡ್ಡ NGO ಇದು, 100 ವರ್ಷ ಆಗ್ತಾ ಇದೆ, ನನಗೆ ಬಹಳ ಹೆಮ್ಮೆ ಇದೆ, ನಾನು ಇದಕ್ಕೆ ಒಂದು ನಾಣ್ಯವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ, ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಹೌದಾ ಸ್ವಾಮಿ? 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕರ್ಗೆ 10 ನ್ಯೂನತೆ ಹೇಳ್ತಾ ಇದ್ರಲ್ಲ. ಕೇಳ್ತಾ ಇರೋದು ನಿಮ್ ಸಾಧನೆ, ಹೇಳ್ತಾ ಇರೋದು ನನ್ನ ನ್ಯೂನತೆ. ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಚಿತ್ತಾಪುರ ಜನರು, ಕಲಬುರಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ. ನೀವು ನಿಮ್ಮ ಇತಿಹಾಸ ಹೇಳಿ. ನಾನಂತೂ ಈಗ ಮತ್ತೆ ಎಲೆಕ್ಷನ್ಗೆ ಹೋಗ್ಲೇಬೇಕಾ? ಎಲೆಕ್ಷನ್ಗೆ ಹೋದಾಗ ನಾನು ಏನೇನು ಮಾಡಿದ್ದೀನಿ ಚಿತ್ತಾಪುರಿಗೆ, ಕಲಬುರಗಿಗೆ, ಕರ್ನಾಟಕಕ್ಕೆ ಹೇಳಲೇಬೇಕಾ ನಾನು? ಹೆಂಗೆ ನಾವು ಲೆಕ್ಕ ಕೊಡ್ತೀವಿ, ನೀವು ಲೆಕ್ಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು. ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ, ನನ್ನ ಬಗ್ಗೆ ಅಷ್ಟೇ ಇವ್ರದ್ದು ಬಂಡವಾಳ. ಎಲ್ಲರೂ ಕೂಡ ಸೀಲ್ನಾಗಿಗಳ ಥರ ಬಿದ್ದುಬಿಡೋದು. ನಾವೇನೋ ಭಾರಿ ಎದುರ್ಕೋತೀವಿ ಅಂದಂಗೆ. 10 ಅಚೀವ್ಮೆಂಟ್ಸ್ ಸರ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. 10 ಕ್ವೆಶ್ಚನ್ಸ್ 10 ಅಚೀವ್ಮೆಂಟ್ಸ್ ಹೇಳ್ಬಿಡಿ ಅಂತ. ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ. ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ದಪ್ಪ ಆಗಿದ್ದಾನೆ, ಪ್ರಿಯಾಂಕ್ ಕೂದಲು ಕಳ್ಕೊಂತ ಇದ್ದಾನೆ, ನೆಕ್ಸ್ಟ್ ಅದಕ್ಕೆ ಬರ್ತದೆ ನೋಡಿ 100%. ಅವನ್ ರೈಟ್ ಹ್ಯಾಂಡರ್ ಅಲ್ಲ, ಆಕ್ಚುಲಿ ಲೆಫ್ಟ್ ಹ್ಯಾಂಡರು. ಸೊ ಇವೆಲ್ಲಾನು ಬರ್ತದೆ ನೆಕ್ಸ್ಟ್ ಮುಂದಿನ, ಬಿಕಾಸ್ ದೇ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ಟ್ ಮೀ.